ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಹಾಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನವರಾತ್ರಿಯ 9 ದಿನಗಳ ದೇವಿಯರ ಆರಾಧನೆಯಲ್ಲಿ ನಾವು ಈಗಾಗಲೇ 6 ದಿನದ ದೇವಿಯರ ಪೂಜೆಯನ್ನು ಮಾಡಿದ್ದೇವೆ. ಹಾಗೆಯೇ ದೇವಿಯ 7ನೇ ರೂಪವಾದ ಕಾಳರಾತ್ರಿ ದೇವಿಯನ್ನು ನಾವು ಅಕ್ಟೋಬರ್ 9ನೇ ತಾರೀಕಿನಂದು ಆರಾಧನೆಯನ್ನು ಮಾಡಬೇಕು. ಅವತ್ತಿನ ದಿನ ಅಷ್ಟೇ ವಿಶೇಷವಾಗಿ ನಾವು ಸರಸ್ವತಿ ದೇವಿಯನ್ನು ಕೂಡ ಆವಾಹನೆ ಮಾಡಬೇಕು. ಕಾಳರಾತ್ರಿ ದೇವಿಯ ಬಗ್ಗೆ ನಾವು ತಿಳಿಯುವುದಾದರೆ, ಕಾಳರಾತ್ರಿಯನ್ನು ಶುಭಂಕರಿ ಎಂದು ಕರೆಯುತ್ತಾರೆ. ಸಂಸ್ಕೃತದಲ್ಲಿ ಶುಭ ಅಂದರೆ ಒಳ್ಳೆಯದನ್ನು ಮಾಡುವುದು ಎಂದರ್ಥ. ತಾಯಿ ಯಾವಾಗಲೂ ತನ್ನ ಭಕ್ತರಿಗೆ ಮಂಗಳಕರ ಫಲಿತಾಂಶಗಳನ್ನು ನೀಡುತ್ತಾಳೆ ಎಂಬ ನಂಬಿಕೆಯಿಂದಾಗಿ ಅವಳು ತನ್ನ ಭಕ್ತರನ್ನು ನಿರ್ಭೀತರನ್ನಾಗಿ ಮಾಡುತ್ತಾರೆ ಎಂದು ನಂಬಲಾಗಿದೆ. ತಾಯಿಯ ಸ್ವಭಾವದ ಬಗ್ಗೆ ನಾವು ತಿಳಿಯುವುದಾದರೆ, ದುರ್ಗಾದೇವಿಯು ಕಾಳರಾತ್ರಿಯ ರೂಪ ನೋಡಲು ತುಂಬ ಭಯಾನಕವಾಗಿದೆ. ಆದರೆ ಅವಳು ಯಾವಾಗಲೂ ಶುಭ ಫಲಿತಾಂಶಗಳನ್ನು ನೀಡುತ್ತಾಳೆ. ಕಾಳರಾತ್ರಿ ದೇವಿಯು ದೇಹದ ಬಣ್ಣ ಸಂಪೂರ್ಣವಾಗಿ ಕಪ್ಪಾಗಿರುತ್ತದೆ. ಈ ದೇವಿಯ ತಲೆಯ ಮೇಲಿನ ಕೂದಲು ಚೆಲ್ಲಾಪಿಲ್ಲಿಯಾಗಿ 3 ಕಣ್ಣುಗಳಿರುತ್ತವೆ. ಈಕೆಯ ಕೊರಳಲ್ಲಿ ಮುಂಡಗಳ ಜಪಮಾಲೆ ಇರುತ್ತದೆ. ಮೂಗಿನ ಉಸಿರಿನಿಂದ ಬೆಂಕಿಯ ಜ್ವಾಲೆಗಳು ಹೊರಬರುತ್ತಲೇ ಇರುತ್ತವೆ. ತಾಯಿಯ ವಾಹನವೇ ಕತ್ತೆಯಾಗಿದೆ. ಅವಳು ವರಮುದ್ರೆಯಲ್ಲಿ ತನ್ನ ಬಲಗೈಯನ್ನು ಮೇಲಕ್ಕೆತ್ತಿ ವರವನ್ನು ನೀಡುತ್ತಾಳೆ ಮತ್ತು ಕೆಳಗಿನ ಕೈಯು ಅಭಯ ಮುದ್ರೆಯಲ್ಲಿದೆ. ಮೇಲಿನ ಎಡಗೈಯಲ್ಲಿ ಕಬ್ಬಿಣದ ಕತ್ತಿ ಮತ್ತು ಕೆಳಗಿನ ಕೈಯಲ್ಲಿ ಕಬ್ಬಿಣದ ಕಟಾರಿ ಹಿಡಿದಿದ್ದಾಳೆ. ಕಾಳರಾತ್ರಿಯ ಸ್ವರೂಪದಲ್ಲಿ ದುರ್ಗೆಯು ಭಯಂಕರವಾಗಿ ಕಾಣುತ್ತಾಳೆ. ಆದರೆ ಫಲವನ್ನು ನೀಡುವ ವಿಚಾರಕ್ಕೆ ಬಂದಲ್ಲಿ ಸದಾ ಶುಭ ಫಲಗಳನ್ನೇ ನೀಡುತ್ತಾಳೆ. ಆದ್ದರಿಂದ ಆಕೆಯನ್ನು ಶುಭಂಕರಿ ಎಂದು ಸಹ ಕರೆಯಲಾಗುವುದು. ಭಕ್ತರು ಅಥವಾ ಆರಾಧಕರು ತಾಯಿಯ ಸ್ವರೂಪಕ್ಕೆ ಹೆದರುವ ಅಗತ್ಯವೇ ಇಲ್ಲ. ನವರಾತ್ರಿಯ 7ನೇ ದಿನ ಕಾಳರಾತ್ರಿಯ ಆರಾಧನೆ ಮಾಡುವುದರೊಂದಿಗೆ ಭಕ್ತರಿಗೆ ಎದುರಾಗುವಂತಹ ಎಲ್ಲ ತಡೆಗಳು ನಾಶವಾಗುತ್ತವೆ. ಈ ದೇವಿಯ ಸ್ಮರಣೆ ಮಾತ್ರದಿಂದಲೇ ಭೂತ, ಪ್ರೇತ, ರಾಕ್ಷಸರು ಮೊದಲಾದ ದುಷ್ಟರ ಸಮಸ್ಯೆಗಳು ಕರಗಿ ಹೋಗುತ್ತವೆ. ಹಾಗೆ ನಾವು ದೇವಿಯ ಒಂದು ಚಿಕ್ಕ ಕಥೆಯ ಬಗ್ಗೆ ತಿಳಿಯುವುದಾದರೆ, ರಾಕ್ಷಸರಾದ ಶುಂಭ, ನಿಶುಂಭ ಮತ್ತು ರಕ್ತ ಬೀಜಾಸುರರು 3 ಲೋಕಗಳಲ್ಲಿ ತಮ್ಮ ಭಯವನ್ನು ಸೃಷ್ಟಿಸಲು ಮುಂದಾದರು. ಇದರಿಂದ ಆತಂಕಗೊಂಡ ದೇವತೆಗಳೆಲ್ಲ ಶಿವನ ಮೊರೆ ಹೋದರು. ರಾಕ್ಷಸರನ್ನು ಸಂಹರಿಸಿ ತನ್ನ ಭಕ್ತರನ್ನು ರಕ್ಷಿಸುವಂತೆ ಶಿವನು ಪಾರ್ವತಿಯನ್ನು ಕೇಳಿದನು. ಶಿವನ ಸಲಹೆಯಂತೆ ಪಾರ್ವತಿಯು ದುರ್ಗೆಯ ರೂಪವನ್ನು ತೆಗೆದುಕೊಂಡು ಶುಂಭ ನಿಶುಂಭರನ್ನು ಕೊಂದಳು. ಆದರೆ ದುರ್ಗಾದೇವಿಯು ರಕ್ತ ಬೀಜಾಸುರನನ್ನು ಕೊಂದ ತಕ್ಷಣ ಆತನ ದೇಹದಿಂದ ಹೊರಬಂದ ರಕ್ತದಿಂದ ಲಕ್ಷಗಟ್ಟಲೆ ರಕ್ತ ಬೀಜಾಸುರರು ಉತ್ಪತ್ತಿಯಾದರು. ಇದನ್ನು ನೋಡಿದ ದುರ್ಗಾ ಮಾತೆಯು ತನ್ನ ತೇಜಸ್ಸಿನಿಂದ ಕಾಳರಾತ್ರಿಯನ್ನು ರಚಿಸಿದಳು. ಇದಾದ ನಂತರ ದುರ್ಗಾದೇವಿಯು ರಕ್ತ ಬೀಜಾಸುರನನ್ನು ಕೊಂದಾಗ ಕಾಳರಾತ್ರಿಯು ಆತನ ದೇಹದಿಂದ ಹೊರಬರುತ್ತಿದ್ದ ರಕ್ತವನ್ನು ತನ್ನ ಬಾಯಲ್ಲಿ ತುಂಬಿಕೊಂಡು ರಕ್ತ ಬೀಜಾಸುರನನ್ನು ಸೀಳಿ ಕೊಂದಳು. ದುಃಖ, ನೋವು, ವಿನಾಶ ಮತ್ತು ಸಾವನ್ನು ಎಂದಿಗೂ ತಪ್ಪಿಸಲಾಗದು ಎಂದು ತಾಯಿ ನಮಗೆ ಕಲಿಸುತ್ತಾಳೆ. ಈ ಇಷ್ಟು ಅಂಶಗಳು ಜೀವನದ ಕಹಿ ಸತ್ಯಗಳು ಮತ್ತು ಅವುಗಳನ್ನು ನಿರಾಕರಿಸುವುದು ಅಸಾಧ್ಯ ಎಂಬುದನ್ನು ತಾಯಿ ಅರ್ಥ ಮಾಡಿಸುತ್ತಾಳೆ. ದೇವಿಯ ಪೂಜಾ ಆರಾಧನೆಯ ಬಗ್ಗೆ ನಾವು ತಿಳಿಯುವುದಾದರೆ, ಕಾಳರಾತ್ರಿ ದೇವಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯು ಸಕಲ ಸಿದ್ಧಿಗಳನ್ನು ಹೊಂದುತ್ತಾನೆ ಎನ್ನುವ ನಂಬಿಕೆ ಇದೆ. ಅಂದರೆ ಮಹಾಶಕ್ತಿಗಳಾದಂತಹ ತಂತ್ರ ಮಂತ್ರಗಳನ್ನು ಅಭ್ಯಾಸ ಮಾಡುವ ಜನರಲ್ಲಿ ಕಾಳರಾತ್ರಿ ದೇವಿಯು ಹೆಚ್ಚು ಪ್ರಚಲಿತದಲ್ಲಿದ್ದಾಳೆ. ಎಂದಿನಂತೆ ನವರಾತ್ರಿಯ ದೇವಿಯ ಪೂಜೆಯನ್ನು ಮಾಡಿ ಕಳಶವನ್ನು ಪೂಜಿಸುವ ಮೂಲಕ ಕಾಳರಾತ್ರಿ ಪೂಜೆಯನ್ನು ಪ್ರಾರಂಭಿಸಿ, ನಂತರ ಎಂದಿನಂತೆ ತಾಯಿಗೆ ಕೆಂಪು ದಾಸವಾಳದ ಹೂವು, ಲವಂಗ, ಏಲಕ್ಕಿ, ತೆಂಗಿನಕಾಯಿ, ಕುಂಕುಮ, ಸಿಂಧೂರ, ಕೆಂಪು ಬಳೆ ಮತ್ತು ವೀಳ್ಯದೆಲೆ, ಅಡಿಕೆ, ಅಂದಿನ ದಿನದ ವಿಶೇಷ ಬಣ್ಣವಾದಂತಹ ರಾಯಲ್ ಬ್ಲೂ ಅಂದರೆ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ, ಈ ಬಣ್ಣವು ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ ಮತ್ತು ದೇವಿಯು ಎಲ್ಲ ರಾಕ್ಷಸರು, ನಕಾರಾತ್ಮಕ ಶಕ್ತಿಗಳು, ದುಷ್ಟಶಕ್ತಿಗಳು ಮತ್ತು ದೆವ್ವಗಳ ವಿನಾಶಕ ಎಂದು ನಂಬಲಾಗಿದೆ. ಅಂದಿನ ದಿನ ವಿಶೇಷವಾಗಿ ದೇವಿಗೆ ಕೃಷ್ಣ ಕಮಲದ ಹೂವನ್ನು ಅರ್ಪಣೆ ಮಾಡಿ, ಕೃಷ್ಣ ಕಮಲದ ಹೂವು ಸಿಗದೇ ಇದ್ದ ಪಕ್ಷದಲ್ಲಿ ದೇವಿಗೆ ಪ್ರಿಯವಾಗಿರುವ ದಾಸವಾಳದ ಹೂವು ಇಲ್ಲವೇ ಯಾವುದಾದರೂ ಕೆಂಪು ಬಣ್ಣದ ಹೂವನ್ನು ಮುಡಿಸಬಹುದು. ಅಂದಿನ ದಿನ ನಾವು ದೇವಿಗೆ ಪ್ರಿಯವಾಗಿರುವಂತಹ ಬೆಲ್ಲವನ್ನು ಅರ್ಪಣೆ ಮಾಡಬೇಕು. ಬೆಲ್ಲವನ್ನು ಬಳಸಿ ತಯಾರಿಸಿದಂತಹ ಯಾವುದೇ ಸಿಹಿಯ ಪದಾರ್ಥವನ್ನಾದರೂ ನಾವು ದೇವರಿಗೆ ಅರ್ಪಣೆಯನ್ನ ಮಾಡಬಹುದು. ಕಡಲೆಬೇಳೆ ರವೆ ಹಾಕಿ ಮಾಡಿರ್ತಕ್ಕಂತಹ ಪಾಯಸ ಆಗಿರ್ಬೋದು, ಗೋಧಿ ಪಾಯಸ, ಬೆಲ್ಲವನ್ನು ಹಾಕಿ ಮಾಡಿದಂತಹ ಹೆಸರುಬೇಳೆ ಪಾಯಸವನ್ನು ಕೂಡ ನಾವು ಅರ್ಪಣೆ ಮಾಡಬಹುದು. ಹಾಗೆ ತಾಯಿ ಕಾಳರಾತ್ರಿಯು ಶನಿಗ್ರಹದ ಅಧಿಪತಿ. ಆಕೆ ಜನರು ಮಾಡಿರತಕ್ಕಂತಹ ಕೆಡಕು ಹಾಗೂ ಒಳಿತನ್ನು ನೋಡಿಕೊಂಡು ವರ ನೀಡುವವರು. ಆಕೆ ದುಷ್ಟತೆಯನ್ನು ಶಿಕ್ಷಿಸಿ ಒಳ್ಳೆಯದನ್ನು ರಕ್ಷಿಸುವವರು. ಅವರು ಯಾವಾಗಲೂ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯನ್ನು ಗುರುತಿಸುವವರು. ತಾಯಿ ಕಾಳರಾತ್ರಿಯನ್ನು ಪೂಜಿಸುವುದರಿಂದಾಗಿ ಶನಿಯಿಂದ ಆಗುವ ತೊಂದರೆ ಹಾಗೂ ಸಾಡೆ ಸಾತಿ ಪ್ರಭಾವ ತಗ್ಗಿಸಬಹುದು. ದೇವಿಯನ್ನು ನಾವು ಸುಲಭವಾಗಿ ಒಲಿಸಿಕೊಳ್ಳಲು ಮತ್ತು ಆಕೆಯಿಂದ ಆಶೀರ್ವಾದವನ್ನು ಪಡೆಯಲು ಮಂತ್ರಗಳ ಪಠಣೆಯನ್ನು ಮಾಡಬೇಕು.
ದೇವಿಯ ಪ್ರಾರ್ಥನಾ ಮಂತ್ರ ಏಕವರ್ಣಿ ಜಪಕರ್ಣಪುರ ನಗ್ನ ಕರಸ್ಥಿತ ಲಂಬೋಷ್ಟಿ ಕಾರ್ಣಿಕ ಕಾಕಾರ್ಣಿ ತೈಲಭಕ್ತ್ಯ ಶರೀರಿಣಿ ವಾಮ ಪದೋಲ್ಲ ಸಲ್ಲೋಹ ಲತಕಂಟಕ ಭೂಷಣ ವರದ. ದೇವಿಯ ಸ್ತುತಿಗೀತೆ ಯಾ ದೇವಿ ಸರ್ವಭೂತೇಷು ಮಾ ಕಾಳರಾತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಥೈ 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 ನಮೋ ನಮಃ. ಹಾಗೆ ದೇವಿಯ ಮಂತ್ರ ಕವಚ ಸ್ತೋತ್ರ ಧ್ಯಾನ ದುರ್ಗಾದೇವಿಯ ಅಷ್ಟೋತ್ತರ ಶತನಾಮಾವಳಿ ಲಲಿತ ಸಹಸ್ರನಾಮಾವಳಿ ದುರ್ಗಾ ಸಪ್ತಶತಿ ಮತ್ತು ದೇವಿ ಪುರಾಣ ಯಾವುದಾದರೂ ಒಂದನ್ನಾದರೂ ಪಠಣೆಯನ್ನು ಮಾಡಿ ದೇವಿಯನ್ನು ಆರಾಧನೆ ಮಾಡಬೇಕು. ಯಾವುದೇ ಪೂಜೆಯನ್ನು ಮಾಡುವ ಮೊದಲು ಶುದ್ಧ ಮನಸ್ಸು ಮತ್ತು ನಂಬಿಕೆಯನ್ನು ಇಟ್ಟು ದೇವಿಯನ್ನು ಆರಾಧನೆ ಮಾಡಿದರೆ ಅಂದುಕೊಂಡ ಎಲ್ಲ ಕೆಲಸಗಳು ಬೇಗನೆ ನೆರವೇರುತ್ತವೆ. ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.